ಒಂದು ಸಿನಿಮಾ ಹಿಟ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಹೀರೋ, ಕತೆ ಎಷ್ಟು ಮುಖ್ಯ ಅನ್ನೋ ಕಂಟೆಂಟು ಅಷ್ಟೇ ಖಳನಾಯಕನೂ ಸಹ ಮುಖ್ಯ. ಖಳನಾಯಕ ಎಷ್ಟು ಪವರ್‌ಫುಲ್ ಆಗಿರ್ತಾನೋ ಅಷ್ಟು ಹೀರೋ ಕೂಡ ಪವರ್‌ಫುಲ್ ಆಗ್ತಾ ಹೋಗ್ತಾನೆ ಮತ್ತು ಆಡಿಯನ್ಸ್‌ನು ಕೂಡ ಹಿಡಿದು ಕೂರುತ್ತೆ. ನಮ್ಮ ಕನ್ನಡ ಸ್ಯಾಂಡಲ್‌ವುಡ್ಡಲ್ಲಿ ಖಳನಾಯಕ ಅಂತ ಅಂದ ತಕ್ಷಣ ನೆನಪಿಗೆ ಬರೋದೇ ವಜ್ರಮುನಿ ಅವರು. ಎಷ್ಟೋ ಖಳನಾಯಕರು ಬಂದು ಹೋಗಿದ್ದಾರೆ. ಫಸ್ಟ್ ಬರೋ ಲೀಸ್ಟಲ್ಲಿ ಬರೋದೇ ವಜ್ರಮುನಿ ಅವರು. ಅವ್ರಿಗೂ ಸಹ ಭಯ ಅಂತ ಅನ್ಸುತ್ತೆ. ಆ ರೀತಿಗೆ ನಟ ಭಯಂಕರನಾಗಿ ಇವ್ರು ಏನ್ ಮಾಡ್ತಾ ಇರ್ತಾರೆ ಅಂತೆಲ್ಲ ಆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆಗಿನ ಕಾಲದಲ್ಲಿ ಮಕ್ಕಳು ಸಹ ಇವ್ರನ್ನ ನೋಡಿದ್ರೆ ಹೆದರ್ಕೊಳ್ತಾ ಇದ್ರಂತೆ. ಆ ತರ ಇವರ ಆಕ್ಟಿಂಗ್ ಇರ್ತಾ ಇತ್ತು. ಇವರ ಮೂಲ ಹೆಸರು ಬಂದು ಸದಾನಂದ ಸಾಗರ. ಆದ್ರೆ ಇವರಿಗೆ ವಜ್ರಮುನಿ ಅಂತ ಹೆಸರು ಹೇಗ್ ಬಂತು ಅಂತ ಹೇಳಿದ್ರೆ ಇವರ ಕುಲದೇವರು ವಜ್ರಮುನೇಶ್ವರ. ಸೊ ಆ ವಜ್ರಮುನೇಶ್ವರ ಕೃಪೆಯಿಂದ ಇವರು ಹುಡ್ತಾರೆ. ಸೊ ಅದರಿಂದ ಇವ್ರಿಗೆ ವಜ್ರಮುನಿ ಅಂತ ಹೆಸರು ಬರುತ್ತದೆ. ಇವನ್ನ ವಜ್ರಮುನಿ ಅಂತ ಕರಿತಾ ಹೋಗ್ತಾರೆ. ಇವರ ಒಂದು ಸಿನಿಮಾ ರಂಗಕ್ಕೆ ಹೇಗ್ ಬಂದ್ರು, ಸಿನಿಮಾ ರಂಗದಲ್ಲಿ ಇವರು ಯಾವ ತರ ಅಚೀವ್ಮೆಂಟ್ ಮಾಡಿದ್ರು, ಇದು ಎಲ್ಲ ಒಂದು ರೋಚಕವಾದ ಕತೆ ಅಂತನೂ ಸಹ ನಾವು ಹೇಳ್ತಾ ಹೋಗ್ಬೋದು. ಸೊ ಇವರು ಹೇಗ್ ಬಂದ್ರು, ಕನ್ನಡ ಇಂಡಸ್ಟ್ರಿಗೆ ಇವ್ರು ಹೇಗ್ ಬಂದ್ರು ಅಂತ ಹೇಳಿದ್ರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಪ್ರಚಂಡ ರಾವಣ ಅಂತ ಒಂದು ನಾಟಕವನ್ನ ಮಾಡ್ತಾ ಇರ್ತಾರೆ. ಸೊ ಆ ಪ್ರಚಂಡ ರಾವಣ ಎಂಬ ನಾಟಕದಲ್ಲಿ ಈ ವಜ್ರಮುನಿ ಅವರು ರಾವಣನ ಪಾತ್ರವನ್ನ ಮಾಡಿರ್ತಾರೆ. ಆ ಪಾತ್ರವನ್ನ ನೋಡಿದಂತ ಪುಟ್ಟಣ್ಣ ಕಣಗಾಲ್ ರವರು ಇವ್ರನ್ನ ಒಂದು ಸಿನಿಮಾಗೆ ಖಳನಾಯಕನಾಗಿ ಆಫರ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ವಜ್ರಮುನಿ ಅವರು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಇಷ್ಟ ಇದ್ರು ಕೂಡ ಅವರ ತಂದೆಗೆ ಇಷ್ಟನೇ ಇರೋದಿಲ್ಲ. ಸೊ ಕೊನೆಗೆ ಏನಾಗುತ್ತೆ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಅವರ ತಂದೆ ಹತ್ರ ಹೋಗಿ ಮಾತಾಡಿ ಕನ್ವಿನ್ಸ್ ಮಾಡಿ ಇವ್ರನ್ನ ಆ ಸಿನಿಮಾಗೆ ಒಪ್ಪಿಸ್ತಾರೆ. ಆ ಸಿನಿಮಾನೇ ಸಾವಿರ ಮೆಟ್ಟಿಲು. ಆದ್ರೆ ದುರದೃಷ್ಟವಶಾತ್ತು ಆ ಸಿನಿಮಾ ರಿಲೀಸ್ ಆಗೋದೇ ಇಲ್ಲ. ಸೊ ಕೊನೆಗೆ ಮತ್ತೆ ಇವ್ರಿಗೆ ಆಫರ್ ಬರುತ್ತೆ ಮಲ್ಲಮ್ಮನ ಪವಾಡ ಅಂತ. ಸೊ ಆ ಮಲ್ಲಮ್ಮನ ಪವಾಡ ಈ ಸಿನಿಮಾದಲ್ಲಿ ಇವರು ಆಕ್ಟ್ ಮಾಡ್ತಾರೆ ಖಳನಟನಾಗಿ. ಸೊ ಈ ಸಿನಿಮಾ ರಿಲೀಸ್ ಆಗುತ್ತೆ, ಒಳ್ಳೆ ಹೆಸರು ಕೂಡ ತಂದು ಕೊಡುತ್ತೆ, ಹಿಟ್ ಆಗುತ್ತೆ. ಸೊ ಅಲ್ಲಿಂದ ವಜ್ರಮುನಿ ಅವರು ಎಂದೂ ಕೂಡ ಹಿಂದೆ ತಿರುಗಿ ನೋಡೋದೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸಿನಿಮಾವನ್ನ ಹಿಟ್ ಕೊಡ್ತಾ ಹೋಗ್ತಾರೆ. ಸೊ ಕೊನೆಗೆ ಹೇಗಾಗುತ್ತೆ ಅಂದರೆ ವಜ್ರಮುನಿ ಅವರು ಒಂದು ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಅನ್ನೋ ರೇಂಜ್ಗೆ ಬರ್ತಾ ಹೋಗುತ್ತೆ ಇವ್ರದ್ದು. ಈ ಮಲ್ಲಮ್ಮನ ಪವಾಡ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನ್ ಏನಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೊಡೆಯೋ ಸೀನ್ ಬರುತ್ತೆ. ಆ ಸೀನನ್ನು ನೋಡಿದಂತಹ ವಜ್ರಮುನಿ ಅವರ ತಾಯಿ ವಜ್ರಮುನಿ ಅವರಿಗೆ ಬೈದಿರ್ತಾರಂತೆ. ಸೊ ಅಂದರೆ ನಾವಿಲ್ಲಿ ಅನ್ಕೋಬೇಕು ವಜ್ರಮುನಿ ಅವರ ತಾಯಿಗೆ ಡಾಕ್ಟರ್ ರಾಜ್ಕುಮಾರ್ ಕಂಡ್ರೆ ಎಷ್ಟು ಇಷ್ಟ, ಅವ್ರ ಮೇಲೆ ಎಷ್ಟು ಅಭಿಮಾನ ಇತ್ತು ಅಂತ. ಹೀಗೆ ಅವರ ಸಿನಿಮಾ ಜರ್ನಿ ಶುರುವಾಗ್ತಾ ಹೋಗುತ್ತೆ. ಹಿಟ್ ಮೇಲೆ ಹಿಟ್ ಕೊಡ್ತಾ ಹೋಗ್ತಾರೆ. ಅವರ ಅಭಿನಯದ ಬಗ್ಗೆ ಅಂತೂ ಎರಡು ಮಾತು ಆಡೋ ಹಾಗೆ ಇಲ್ಲ. ಸೊ ಕೊನೆಗೆ ಇವರು ಸಿನಿಮಾ ಅಭಿನಯದ ಜೊತೆಗೆ ನಿರ್ಮಾಣ ಹಂತಕ್ಕೂ ಕೂಡ ಹೋಗ್ತಾರೆ. ಅಂದರೆ ನಿರ್ಮಾಣದಲ್ಲಿ ಇವರು ಅಷ್ಟು ಸಕ್ಸಸ್ಸನ್ನು ಕಾಣ್ತಾ ಹೋಗಲ್ಲ. ಕೆಲವೊಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ, ಕೈಯನ್ನ ಸುಟ್ಕೊಳ್ತಾರೆ. ಅದರಲ್ಲಿ ಗರುಡ ಬೇರುಂಡ ಅಂತ ಒಂದು ಸಿನಿಮಾವನ್ನ ಮಾಡ್ತಾರೆ. ಆ ಸಿನಿಮಾ ಅಷ್ಟರ ಮಟ್ಟಿಗೆ ಹಿಟ್ ಆಗೋದಿಲ್ಲ. ಸೊ ತುಂಬಾ ಲಾಸ್ ಆಗ್ತದೆ. ಹೀಗೊಂದು 2-3 ಸಿನಿಮಾವನ್ನ ಮಾಡ್ತಾರೆ. ಕೊನೆಗೆ ರಣಬೇರಿ ಅಂತ ಸಿನಿಮಾ ಸಹ ಮಾಡ್ತಾರೆ. ಈ ರಣಬೇರಿ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಾ ಇರುತ್ತೆ. ಆದರೆ ಕಾರಣಾಂತರದಿಂದ ಕಷ್ಟವನ್ನ ಅನುಭವಿಸ್ತಾರೆ. ಥಿಯೇಟರ್ಗಳ ಸಮಸ್ಯೆ ಆಗಿರ್ಬೋದು, ಇತರ ಸಮಸ್ಯೆಗಳಿಂದ ಇವರಿಗೆ ಕಷ್ಟವನ್ನು ಅನುಭವಿಸಿ ಅಂದ್ಕೊಂಡಷ್ಟು ಸಕ್ಸಸ್ ಸಹ ಸಿಗೋದಿಲ್ಲ, ಲಾಭದಾಯನೂ ಅಷ್ಟು ಬರಲ್ಲ ಇವ್ರಿಗೆ. ಸೊ ಇದರಿಂದ ಮನನೊಂದಂತ ವಜ್ರಮುನಿ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಕೊನೆಗೆ ಅನಾರೋಗ್ಯಕ್ಕೆ ತುತ್ತಾಗಿ ಕೊನೆಗೆ ಸಾವನ್ನು ಸಹ ಒಪ್ತಾರೆ. ಬಟ್ ಏನೇ ಆಗಿರಲಿ ಒಬ್ಬ ಖಳನಟ ಇವತ್ತಿಗೂ ಕೂಡ ಎಲ್ಲರ ಮನಸ್ಸಲ್ಲಿ ಜೀವಂತ ಆಗಿದ್ದಾರೆ. ಸೊ ಅವ್ರ ಸಿನಿಮಾವನ್ನ ನೋಡ್ತಾ ಇದ್ರೆ ಎಷ್ಟು ಸಲ ನೋಡಿದ್ರು ಕೂಡ ಬೇಜಾರಾಗಲ್ಲ. ಅವರಂತ ಅಭಿನಯ, ಅವರ ನೋಡೋಕ್ಕಂಥ ಒಂದು ದೃಷ್ಟಿ ಏನೇ ಆಗಿರ್ಬೋದು. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಅವರು ತೆರೆ ಮೇಲೆ ಎಷ್ಟು ಖಳನಟನೋ ಹಾಗೆ ಅವರ ಮನಸ್ಸು ಕೂಡ ಅಷ್ಟೇ ಮೃದು ಆಗಿತ್ತಂತೆ.
ಅವರು ನೋಡೋದಕ್ಕೆ ಮಾತ್ರ ಖಳನಟ, ಆದರೆ ಅವರು ತುಂಬಾನೇ ಸಾಫ್ಟ್ ಕಾರ್ನರ್ ಆಗಿದ್ರು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕನ್ನಡ ಸಿನಿಮಾಗಳನ್ನು ನೋಡ್ತಾ ಇರಿ.